ವಾಸುದೇವ, ಪರಮಾತ್ಮ, ಎಲ್ಲಿರುವೆ ತಂದೆ? ನೀನದೆಲ್ಲಿರುವೆ? ಈ ನಿನ್ನ ಸಹೋದರಿಯ ಕೂಗು ನಿನಗೆ ಕೇಳಿಸುತ್ತಿಲ್ಲವೇ? ಎಲ್ಲಿರುವೆ ವಾಸುದೇವ, ಎಲ್ಲಿರುವೆ? ಪಾಂಚಾಲಿ, ಪಾಂಚಾಲಿ, ಇವಳೇಕೆ ಈ ರೀತಿ ಚಿಂತಾಮಗ್ನಳಾಗಿರುವಳು? ದ್ರೌಪದಿ, ಪ್ರಿಯತಮೆ, ಏಕೆ ರೋದಿಪೆ ತರುಣಿ ಮಂಗಳಿ, ಯಾಕೆ ರೋದಿಪೆ ಪಾಂಚಾಲಿ? ಏಕೆ ರೋದಿಪೆ ತರುಣಿ ಮಂಗಳಿ, ಯಾಕೆ ರೋದಿಪೆ ಪಾಂಚಾಲಿ? ಅಗ್ರಜನಾಜ್ಞೆಯ ಮೀರಿ ಶೀಘ್ರದಿ ಕುರುಕುಲ ಸೇರಿ ಪಾಂಚಾಲಿ, ಅಗ್ರಜನಾಜ್ಞೆಯ ಮೀರಿ ಶೀಘ್ರದಿ
ಮದಂದರ ಮದಂದರ ದಬ್ಬಳಾಗದೆ ಚಿಂತೆಯ ಬಿಡಲಿ ದಬ್ಬಳಾಗದೆ ಚಿಂತೆಯ ಬಿಡಲಿ ರೋಜಿತೆ ಕರುಣಿ ಮಣಿಯಲಿ ಯಾಕೆ ರೋಜಿತೆ ಶೀಘ್ರದಿ ಕುರುಕುಲ ಸೇರಿ ಪಾಂಚಾಲಿ ಮೀರಿ ಶೀಘ್ರದಿ ಕುರುಕುಲ ಸೇರಿ ಸಿಂಧಿಸಿರೈ ಮದಂದರ ಸಿಂಧಿಸಿರೈ ಮದಂದರ ತನ್ನರಾಗದೆ ಚಿಂತೆಯ ಬಿಡಲಿ ತನ್ನರಾಗದೆ ಚಿಂತೆಯ ಬಿಡಲಿ ಓದಿದೆ ಕರುಣಿ ಮಣಿಯಲಿ ಯಾಕೆ ಓದಿದೆ ಏನಾಯಿತು ಪಾಂಚಾಲಿ ಈ ರೀತಿ ವ್ಯಸನದಿಂದಿರಬೇಕೆ ನಿನ್ನನ್ನು ಒಲಿಸಲು ನಾನಿಲ್ಲವೇ ಈ ಜಗದೋಳ್ ಅತ್ಯಧಿಕ ಬಲಶಾಲಿ ಈ ಪ್ರಚಂಡನ ಭೀಮನ ಪರಾಕ್ರಮವು ನಿನಗೆ ತಿಳಿಯದು ಒಳಗಿಕ್ಕೋ ನಿನ್ನ ಶೌರ್ಯವನ್ನು ಮರೆತಿಯಾ ಅಂದು ಕುರುಸಭೆಯಲ್ಲಿ ನನಗಾದ ಅಪಮಾನವನ್ನು ಓಹೋ ಎಷ್ಟೇ ಆಗಲಿ ಭೀಮಸೇನಲ್ಲವೇ ದೇವಿ ಸಾಕು ಮಾಡು ಈ ನಿನ್ನ ಬಿರುನುಡಿಗಳನ್ನು ಹಿಂದೆ ನಿನಗೆ ಒದಗಿದ ವಿಪತ್ ಪರಂಪರೆಗಳನ್ನು ಪರಿಹರಿಸಿ ಕಾಪಾಡಿದವರಾರು ಈ ಪ್ರಚಂಡ ಭೀಮನಲ್ಲವೇ ನೆರೆದ ಸಭಾ ಮಧ್ಯದಲ್ಲಿ ಅಗ್ರಜನ ಅಭಿಪ್ರಾಯಕ್ಕೆ ವಿರುದ್ಧವಾಗಿ ನಡೆಯಬಾರದೆಂದು ಸುಮ್ಮನಿದ್ದ ಮಾತ್ರಕ್ಕೆ ನನ್ನನ್ನು ಕೈಲಾಗದ ಏಡಿ ಎಂದು ಭಾವಿಸಿದೆಯಾ ಪಾಂಚಾಲಿ ಪ್ರಾಣೇಶ್ವರ ಚಲಿಸುತ್ತಿರುವ ಸೂರ್ಯ ಚಂದ್ರಾದಿಗಳು ದಿಕ್ಕು ತಪ್ಪಿಂದು ಮುಂದಾದರೂ ಸರಿ ಸಪ್ತ ಸಾಗರಗಳು ಬೋರ್ಗರಿದು ಬತ್ತಿ ಹೋದರೂ ಸರಿ ತ್ರಿಮೂರ್ತಿಗಳೇನ ಎದುರಾಗಿ ಬಂದರೂ ಸರಿ ಆ ದುರುಳ ಕೌರವನ ಶತರುಂಡವನ್ನು ಈ ಧರಣಿ ಗುರುಳಿಸಿ ನನ್ನ ಪ್ರತಿಜ್ಞೆಯನ್ನು ನೆರವೇರಿಸಿಕೊಂಡು ಬರದಿದ್ದರೆ ನಾನು ಬಂಡ ಬಕಾಸುರನನ್ನು ಕೊಂದ ಪ್ರಚಂಡ ಭೀಮನೇ ಅಲ್ಲ. ಒಳಗಿಕ್ಕೂ ಆ ನಿನ್ನ ಶೌರ್ಯವನ್ನು. ವೀರರಲ್ಲಿ ವೀರ, ಶೂರರಲ್ಲಿ ಶೂರ, ಜಗದೇಕ ಮಲ್ಲನಲ್ಲವೇ ನೀನು. ದೇವಿ, ಅಂದು ನಾನು ಸಮಾರಂಗಣದ ಮಧ್ಯದಲ್ಲಿ ನಿಂತು ಹೋರಾಡಿ ಆ ದುರ್ಮದಾನನಾದ ರಾಜ ಕಿರೀಟವನ್ನು ಈ ನನ್ನ ಎಡಗಾಲಿನಿಂದ ಹೊತ್ತು ಪುಡಿ ಪುಡಿ ಮಾಡಿ ಈ ನನ್ನ ಗದೆಯಿಂದ ಅವನ ತೊಡೆಯನ್ನು ನುಚ್ಚು ನೂರು ಮಾಡಿ ಎಂದು ಆ ದುರುಳ ದುಶ್ಯಾಸನ ವಕ್ಷಸ್ಥಳವನ್ನು ಹಾಗೆದು ನಿನ್ನೀ ಬಿರುಮುಡಿ ಕಟ್ಟುವೆನೋ ಅಂದು ನನ್ನನ್ನು ಹೊಗಳುವೆಂತೆ. ಅಲ್ಲಿಯವರೆಗೂ ಈ ನಿನ್ನ ಹೊಗಳಿಕೆ ಮಾತುಗಳು ಅನವಶ್ಯಕ.
ಮರೆತಿಯಾ? ಅನ್ನು ಕುರುಸಭೆಯಲ್ಲಿ ಆ ಕರ್ಣನ ಶಿರಸ್ಸನ್ನು ಧರೆಗೊಳಿಸುವೆ ಎಂದು ನೀನು ಮಾಡಿದ ವಾಗ್ವಾದವೇನಾಯಿತು? ಮರೆತು ಹೋದ್ರೇನು? ಪಾಂಚಾಲಿ, ಅಂದು ರಾಜ್ಯಸಭೆಯಲ್ಲಿ ಅಗ್ರಜನ ಮಾತಿಗೆ ವಿರುದ್ಧವಾಗಿ ನಡೆಯಬಾರದೆಂದು ಸುಮ್ಮನಿದ್ದ ಮಾತ್ರಕ್ಕೆ ನನ್ನನ್ನು ಕೈಲಾಗದ ಹೇಳಿ ಎಂದು ಬಯಸಿದೆಯಾ? ಹೇಳು. ಮುಂದೆ ನಡೆಯಲಿರುವ ಕುರುಕ್ಷೇತ್ರ ಮಹಾ ಸಂಗ್ರಾಮದಲ್ಲಿ ಆ ದುರ್ಳ ಪಾಂಡವರ ಗುಂಡಿಯನ್ನು ಸೀಳುವನು. ಅದು ಅಲ್ಲದೆ ತುಂಬಿದ ರಾಜ್ಯಸಭೆಯಲ್ಲಿ ಆ ದುರ್ಯೋಧನ ಮಾತಿಗೆ ಮಾತು ಬೆಳೆಸಿ ಗಹಗಹಿಸಿ ನಕ್ಕನಲ್ಲ ಆ ಸೂತ, ಅವನ ಶಿರಸ್ಸನ್ನು ಛೇದಿಸುವುದಾಗಿ ನಾನು ಮಾಡಿದ ಶಪಥವನ್ನು ನೀನು ಮರೆತೆಯ? ಶಾಂತಳಾಗುದೇವಿ. ನಿಮ್ಮಯ ಬಾಳೆ ತಗ್ಗೆ, ನಿಮ್ಮಯ ಬಾಳೆ ತಗ್ಗೆ, ನಿಮ್ಮಯ ಬಾಳೆ ತಗ್ಗೆ, ನಿಮ್ಮಯ ಬಾಳೆ ತಗ್ಗೆ. ದುರ್ಲಭ ಶಾಸನ ಸೀರೆಯ ಸೆಳೆವಾಗ, ಪ್ರಾಣೇಶ್ವರ, ದುರ್ಲಭ ಶಾಸನ ಸೀರೆಯ ಸೆಳೆವಾಗ, ದುರ್ಲಭ ಶಾಸನ ಸೀರೆಯ ಸೆಳೆವಾಗ ಮಾಡಿದ ಪಂಥವ ಮರೆತಿ ಹರಿಯುತ್ತಿರು. ಪ್ರಾಣೇಶ್ವರ, ಮಾಡಿದ ಪಂಥವ ಮರೆತಿ ಹರಿಯುತ್ತಿರು. ನಿಮ್ಮಯ ಬಾಳೆ ತಗೆ, ನಿಮ್ಮಯ ಬಾಳೆ ತಗೆ, ನಿಮ್ಮಯ ಬಾಳೆ ತಗೆ. ಕರ್ಣನ ಶಿರವ ಧರೆಗುರುಳಿಯನೆಂದೆ. ಪ್ರಾಣೇಶ್ವರ, ಕರ್ಣನ ಶಿರವ ಧರೆಗುರುಳಿಯನೆಂದೆ, ಕರ್ಣನ ಶಿರವ ಧರೆಗುರುಳಿಯನೆಂದು. ಕರ್ಣನ ಶಿರವ ಧರೆಗುರುಳಿಯನೆಂದು ಮಾಡಿದ ಪಂಥವ ಮರೆತಿ ಹರಿಯುತ್ತಿರು. ಮಾಡಿದ ಪಂಥವ ಮರೆತಿ ಹರಿಯುತ್ತಿರು. ಪ್ರಾಣೇಶ್ವರ, ಛೀ! ಪಾಂಚಾಲಿ, ಪ್ರಾಣೇಶ್ವರ, ಛೀ! ಪಾಂಚಾಲಿ, ನಿಮ್ಮಯ ಬಾಳೆ ತಗೆ, ನಿಮ್ಮಯ ಬಾಳೆ ತಗೆ, ನಿಮ್ಮಯ ಬಾಳೆ ತಗೆ, ನಿಮ್ಮಯ ಬಾಳೆ ತಗೆ, ನಿಮ್ಮಯ ಬಾಳೆ ತಗೆ. ಪ್ರಿಯ ಸಹೋದರರೇ, ಇಷ್ಟೊಂದು ಕಾತುರಬೇಕೆ? ಇನ್ನು ನಾವು ಪ್ರತಿಜ್ಞೆಯಂತೆ 12 ವರ್ಷ ವನವಾಸ, 1 ವರ್ಷ ಜ್ಞಾತವಾಸವನ್ನು ಮುಗಿಸಿದೆವು. ಇನ್ನು ಕೌರವರೊಡನೆ ಸಂಧಿ ಮಾಡಿಕೊಂಡು ನಮಗೆ ಬರಬೇಕಾದ ರಾಜ್ಯವನ್ನು ಪಡೆದುಕೊಂಡು ಸುಖದಿಂದ ಬಾಳೋಣ. ಇದಕ್ಕೆ ನಿಮ್ಮಗಳ ಅಭಿಪ್ರಾಯವನ್ನು ತಿಳಿಸಿ. ನಮ್ಮಗಳ ವಿರುದ್ಧಕ್ಕೆ ಅಗ್ರಜನ ಗೊಂಡು ಧರ್ಮದ ಕಟ್ಟು ಬೃಹದಾಕಾರ ಕೋಟೆಯಂತೆ ಭದ್ರವಾಗಿ ಬಳಸಿದ್ದೆ. ಅಣ್ಣ ಧರ್ಮನಂದನ, ಸಮಸ್ತ ಲೋಕಾನುಭವವುಳ್ಳ ನಿಮಗೆ ಪ್ರತಿ ಉತ್ತರವಾಗಿ ನುಡಿದನೆಂದು ಭಾವಿಸಬೇಡಿ. ವಂಚಕರ ಪ್ರತಿ ಸಮಸ್ಯೆಗಳಿಂದ ಹಲ್ಲೋಲ ಕೊಲ್ಲೋಲವಾದ ನಮ್ಮ ಸ್ಥೈರ್ಯವು ಸತ್ಯ ಪರೀಕ್ಷೆಗೆ ಸವಾಲಾಗಿದೆ. ಸಪ್ತ ದೀಪೋದ್ಗಾರ ನಭೋ ಮಾರ್ಗವೇ ಚಲಿಸಬಹುದು. ಸುರ ಕಿನ್ನರ ಕಿಂಪುರುಷ ಯಕ್ಷ ಪಾಲಾಕ್ಷನ ಎದುರಾಗಲಿ. ಕ್ಷತ್ರಿಯೋತಿ ಧರ್ಮವನ್ನು ನುಂಗಿದ ಈ ಕುರುಕುಲವನ್ನು ತಲೆ ಎತ್ತಲು ಬಿಡುವುದಿಲ್ಲ. ಭರತ ವಂಶದಲ್ಲಿ ತನ್ನ ಸಮಾನರಿಲ್ಲವೆಂದು ಹಿಗ್ಗಿದ ತುಚ್ಛ ಮಾನವನ ದೊಡ್ಡದನ್ನು ಕಂಡು ಸುಮ್ಮನಿರಲು ಪಾಂಡವರನ್ನು ಬಲಹೀನರನ್ನ ಅವನಂತಹ ಬಲವಂತನಾದರೆ ಪಣ ತೊಟ್ಟು ರಣಾಂಗದಲ್ಲಿ ನಿಲ್ಲಲಿ.
ಕೋಟ್ಯಾಧೀಕ್ಷರಾಗಿ ಬಂದರೂ ಸಾಟಿ ಇಲ್ಲದೆ ಅವನ 99 ಮಂದಿ ಸಹೋದರರ ಕುರು ರಕ್ತ ಹರಿಸೇ ಬಿಡುತ್ತೇನೆ. ಆದ್ದರಿಂದ ಯುದ್ಧ ಭಯಂಕರವಾದ ಯುದ್ಧ, ನಾನು ಅದಕ್ಕೆ ಸದಾ ಸಿದ್ಧ. ಅಣ್ಣ ಧರ್ಮನಂದನ, ಭೀಮಸೇನನ ಅಭಿಮತವೇ ನನ್ನ ಅಭಿಮತ. ಯುದ್ಧ ನಡೆದೇ ತೀರಬೇಕು. ಸಹಜಾತರೆ ಸಹಜಾತರೆ ಕೇಳಿರಿ ಪೆಳುವೆ ಸಹಸಾನುದಿಯ ನಾಂಚಯಿಸಲಾರೆ. ಸಹಜಾತರೆ ಕೇಳಿರಿ ಪೆಳುವೆ ಸಹಸಾನುದಿಯ ನಾಂಚಯಿಸಲಾರೆ. ಸಹಜಾತರೆ ಸಹಜಾತರೆ ಶೂರರೇ ಮರಸೂದಲಾರೆ. ಶೂರರೇ ಮರಸೂದಲಾರೆ ಲಾಂಛಯಿಸಲಾರೆ. ಸಹಜಾತರೆ ಕೇಳಿರಿ ಪೆಳುವೆ ಸಹಸಾನುದಿಯ ಲಾಂಛಯಿಸಲಾರೆ. ಸಹಜಾತರೆ ವನವಾಸವ ಅತಿ ಮೋದದಿಂದ ವನವಾಸವ ಅತಿ ಮೋದದಿಂದ ಕಳೆದೆವು ನಾವು. ಸಹಜಾತರೆ ಕೇಳಿರಿ ಪೆಳುವೆ ಸಹಸಾನುದಿಯ ನಾಂಚಯಿಸಲಾರೆ. ಸಹಜಾತರೆ ಅನುಜರೇ ಸಹೋದರ, ದುಡುಕುವುದರಿಂದ ಯಾವ ಪ್ರಯೋಜನವೂ ಇಲ್ಲ. ಆದ್ದರಿಂದ ಶ್ರೀಕೃಷ್ಣ ಪರಮಾತ್ಮನನ್ನು ಪ್ರಾರ್ಥಿಸಿ ಸ್ವಾಮಿಯು ಬಂದ ನಂತರ ಪರಮಾತ್ಮನ ಸಲಹೆಯಂತೆಯೇ ನಡೆಯೋಣ. ಅಲ್ಲಿಯವರೆಗೂ ಶಾಂತಿ ಸಹನೆಯಿಂದಿರುವುದು ನನ್ನ ಅಭಿಪ್ರಾಯ. ಶಾಂತಿ 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 ಇನ್ನು ಬಿಟ್ಟಿಲ್ಲವೇನಣ್ಣ ನಿಮ್ಮ ಹುಚ್ಚುತನದ ಭ್ರಾಂತಿ. ದರ್ಪದ ಕುಡಿಕಿ ಹೊಗೆದು ಗಂಡುತನದ ಮಂಡರನ್ನು ತುಳಿದು ಮೂಜಗವೇ ಮುಷ್ಟಿ ಮಾತ್ರವೇ ಮೂಜಗವನ್ನೇ ಜಯಿಸಬಲ್ಲ ಬಾಹುಬಲ ಉಳ್ಳ ಪಾಂಡವರು ಆ ದಾಯದಿಗಳ ಶತಭಿನ್ನವನ್ನು ಅಗ್ರಜ, ಪಾಂಡವ ಕುಲದ ಮಾನ ಮಣ್ಣು ಪಾಲಾಗುವ ಮುನ್ನ ಯುದ್ಧ ಭಯಂಕರವಾದ ಯುದ್ಧ, ಗುರುಕುಲ ನಾಶ. ಇಲ್ಲಿವರೆಗೂ ನಿಮ್ಮ ಧರ್ಮದ ಕಟ್ಟಿ ಒಳಪಟ್ಟು ನಾವು ಪಟ್ಟ ಕಷ್ಟವೇ ಸಾಕು. ಇನ್ನು ಮಾತ್ರ ಶಾಂತಿ ಸಹನೆ ಎಂಬುದನ್ನು ಸಹಿಸಲಾಗದು. ಶಾಂತನಾಗು ಸಹೋದರ, ಶಾಂತನಾಗು. ಹಾ ಜನಾರ್ದನ, ವಾಸುದೇವ ಎಲ್ಲಿರುವೆ ತಂದೆ? ಪರಮಾತ್ಮ, ಈ ಪಾಂಡುಪುತ್ರರ ಪ್ರಣಾಮಗಳನ್ನು ಸ್ವೀಕರಿಸು. ವಿಜಯಶಾಲಿಯಾಗು ಧರ್ಮನಂದನ. ಪರಮಾತ್ಮ, ಪಾಂಡವರ ಪ್ರಯತ್ನಕ್ಕೆ ಪ್ರಸನ್ನನಾದ ಮುರಳಿಗಾನ ವಿಹಾರಿ ಪುರುಷೋತ್ತಮ, ನಮ್ಮ ಮೊರೆಯನ್ನ ಆಲಿಸಿ ನೀನು ನಮ್ಮ ಪಕ್ಷವನ್ನು ವಹಿಸಲು ಸಮ್ಮತಿಸಿದ ದೇವ. ನೀನು ನಮ್ಮ ಮೇಲಿಟ್ಟರ ವಾತ್ಸಲ್ಯವು ಅಸದೃಶ್ಯವಾದದ್ದು. ಧರ್ಮನಂದನ, ಪರಮಾತ್ಮ, ನನ್ನನ್ನೇಕೆ ಇಷ್ಟೊಂದು ಹೊಗಳುವೆ? ಕರ್ತವ್ಯ ಪರಿಪಾಲನೆಯೇ ನನ್ನ ಮುಖ್ಯ ಉದ್ದೇಶ. ಅದು ಹಾಗಿರಲಿ, ನಿಮಗೆ ನ್ಯಾಯವಾಗಿ ಬರಬೇಕಾದ ಅರ್ಧ ರಾಜ್ಯದ ವಿಚಾರದಲ್ಲಿ ನೀನು ಯಾವ ನಿರ್ಧಾರವನ್ನು ಕೈಗೊಂಡಿರುವೆ? ಪರಮಾತ್ಮ, ಧರ್ಮನಂದನ, ಅಸ್ಥಿರದ ರಾಜ್ಯದಾಸೆಗಾಗಿ ಸಕಲ ಬಂಧು ಬಾಂಧವ ಪ್ರಜಾಕೋಟಿಯನ್ನು ಕಳೆದುಕೊಳ್ಳುವುದರಿಂದ ಪ್ರಯೋಜನವೇನು? ಉಭಯರು ಶಾಂತಿಯಿಂದ ಬಾಳುವುದು ಮೇಲಲ್ಲವೇ ಪ್ರಭು? ಅಂದರೆ ನಿನ್ನ ಮಾತಿನ ಅರ್ಥ? ಅಂದರೆ ಸಮರವನೊಲ್ಲೆನಯ್ಯ ಸಿರಿ ಸಂಪಗ
ಶಿರದಲ್ಲಿ ಬಂದು ಬಾಂಧವ ರಕ್ತದಿಂದ ಅಪವಿತ್ರ ಭೂಮಾತೆಯೋ ಪವಿತ್ರಗೊಳಿಸಲು ಮುಂದೆ ಘೋರ ಹತ್ಯೆಯ ವೀಕ್ಷಿಸೆ ಸಹಿಸಲೇ ದಿಟದಿ ತೆರಳು ಸಂದಿಗೆ ಹಾಪತ್ ಬಂದುವೆ ಕರ ಮುಗಿದು ಬೇಡುವೆನು ಕೃಷ್ಣ ಕೃಷ್ಣ ಪರಮಾತ್ಮ ಧರ್ಮನಂದನ, ಕಾಳಗೈವೋದು ಅಸಮತವು ಯಮಗೆ ಕಾಳಗೈವೋದು ಅಸಮತವು ಯಮಗೆ ಚಾಲಿಸಬೇಡೆಲ್ಲ ಬೇಡುವೆ ದೇವ. ಧರ್ಮನಂದನ, ಚಾಲಿಸಬೇಡೆಲ್ಲ ಬೇಡುವೆ ದೇವ. ಕದನವು ಯಮಗೆ ದೇವ, ಕದನವು ಯಮಗೆ ದೇವ, ಕದನವು ಯಮಗೆ ಪರಮಾತ್ಮ. ಪರಮಾತ್ಮ, ನನ್ನಿಂದ ಒಂದು ತೃಣವಾದ ಪ್ರಾಣಿಗೂ ನೋವಾಗುವುದನ್ನು ನಾನು ಸಹಿಸೇನೆ. ಸಕಲ ಬಂಧು ಬಾಂಧವ ಪ್ರಜಾಕೋಟಿಯನ್ನು ಆ ಯುದ್ಧವೆಂಬ ಎಮ್ಮಾರಿ ಬಾಯಿಗೆ ತುತ್ತಾಗಿಸಲಿ. ಆದ್ದರಿಂದ ನೀನು ನನ್ನ ಸಂಧಾನಿಯಾಗಿ ಆ ದುರ್ಯೋಧನ ಬಳಿಗೆ ಹೋಗಿ ಸಂಧಿಗೆ ಸಮ್ಮತಿಸುವಂತೆ ಮಾಡು ಮುಕುಂದ. ಸತ್ಪುರುಷರ ಹೃದಯ ಮಂದಿರವು ದುಷ್ಟ ದುರಾಚಾರಗಳಿಂದ ಅಪವಿತ್ರವಾಗಬಾರದೆಂಬ ಪವಿತ್ರವಾದ ಬೋಧನೆಯಿದೆ. ಆದರೇನು ಮಾಡುವುದು?
ಯುದ್ಧವು ನಡೆಯಬೇಕಲ್ಲದೆ ಬೇರೆ ವಿಧಿ ಇಲ್ಲ. ಆ ಧರ್ಮನಂದನ, ಪರಮಾತ್ಮ. ನಿನ್ನ ಮನದ ಅಭಿಪ್ರಾಯವೇನೋ ಧರ್ಮಸಮ್ಮತವಾದುದೇ. ಅದಕ್ಕೆ ನಿನ್ನ ಈ ಸಹೋದರರ ಅಭಿಮತ. ಮಗಳ ಅಭಿಮತಕ್ಕೆ ಹತ್ರ ಜನ ಕೊಂದು ಧರ್ಮದ ಕಟ್ಟು ಮನಾಕಾರ ಕೊಂಡಂತೆ ಭಕ್ತವಾಗಿ ಬಳಸುತ್ತಿದೆ. ಅದನ್ನು ಭೇದಿಸಿ ಮುನ್ನುಗ್ಗೋಣವೆಂದರೆ ಭ್ರಾತೃ ಎಂಬ ಪಾಶ ಅನ್ನರನ್ನಾಗಿ ಮಾಡಿದೆ. ಸುಡಬೇಕು ನಮ್ಮ ಹೇಳಿದನು. ಭೀಮಸೇನ, ನೀನು ಸಂಧಿಗೆ ಸಮ್ಮತಿಸಿದಂತೆಯೇ? ಇನ್ನು ಅರ್ಜುನ? ಆದಿಯಿಂದಲೂ ಅಪಮಾನ ಹರಿಷ್ಟಗಳೇ ನಮ್ಮ ಇಷ್ಟ ದೈವಗಳದು. ಅವುಗಳನ್ನು ಭೇದಿಸಿ ಮುಂದುವರೆದರೆ ಅಗ್ರಜನೆಂಬ ಅಭಿಮಾನದ ಪೆಟ್ಟು ನಮ್ಮನ್ನು ಮುಮ್ಮರಲು ಬಿಡುತ್ತಿಲ್ಲ. ನಮ್ಮ ಹೇಳಿತನಕ್ಕೆ ಧಿಕ್ಕಾರ. ಅರ್ಜುನ, ನೀನು ಸಹ ಸಂಧಿಗೆ ಸಮ್ಮತಿಸಿದಂತೆಯೇ? ಪರಾಕ್ರಮಿಗಳಾದ ಭೀಮಾರ್ಜುನರೇ ಸಂಧಿಗೆ ಸಮ್ಮತಿಸಿದರೆಂದ ಮೇಲೆ ಇನ್ನು ಮಹಾಮೇಧಾವಿಗಳಾದ ನಕುಲ ಸಹದೇವರು ಅಗ್ರಜನ ಅಭಿಪ್ರಾಯಕ್ಕೆ ತಲೆಬಾಗದಿರುವ ಪರಾಕ್ರಮಿಗಳಾದ ಭೀಮಾರ್ಜುನರೇ ಸಂಧಿಗೆ ಸಮ್ಮತಿಸಿದರೆಂದ ಮೇಲೆ ಇನ್ನು ಮಹಾಮೇಧಾವಿಗಳಾದ ನಕುಲ ಸಹದೇವರು ಅಗ್ರಜನ ಅಭಿಪ್ರಾಯಕ್ಕೆ ತಲೆಬಾಗದಿರುವರು. ತಂಗಿ ನೃಪದ ನರೇಂದ್ರ ನಂದಿನಿ, ಏಕಮ್ಮ ಏಕಮ್ಮ ಕಿನ್ನಳಾಗಿ ನಿಂತಿರುವೆ. ನಿನ್ನ ಪತಿಗಳ ಅಭಿಪ್ರಾಯವು ನಿನಗೂ ಧರ್ಮಸಮ್ಮತವಲ್ಲವೇ? ತಂಗಿ, ಮಡದಿಗಾದ ಅಪಮಾನದ ಕಡೆಗೆ ಕ್ಲೇಶವೂ ಗಮನ ಕೊಡದ ಈ ನನ್ನ ಪತಿಗಳ ಅಭಿಪ್ರಾಯವನ್ನು ಧರ್ಮ ಸಮ್ಮತವೆಂತಲೂ ನ್ಯಾಯ ಸಮ್ಮತವೆಂತಲೂ ಹೇಗೆ ನಿರ್ಧರಿಸುವುದು ಕೃಷ್ಣ? ಜನಾರ್ದನ ಸಹೋದರಿ,
ಜನಾರ್ದನ. ಕೈ ಹಿಡಿದ ಧರ್ಮ ಪತ್ನಿಯನ್ನು ದೂತದಲ್ಲಿ ಪಣವಾಗಿಟ್ಟು ಸೋತ ಧರ್ಮ ಪ್ರಭು ಇವರು ನನ್ನ ಪತಿ. ಬಂಡಿ ಬಂಡಿ ಅನ್ನವನ್ನು ತಿನ್ನುತ್ತಿದ್ದ ಭಂಡ ಬಕನನ್ನು ಕೊಂದ ಮಹಾ ದೂರ್ದಂಡ. ಸುಮ್ಮನಾಗಿ, ನಿನಗೇಕೆ ಬೇಕು ಈ ಗದಾ ದಂಡ? ಅದನ್ನ ಮೂಲೆಯಲ್ಲಿ ಬಿಸಿಟು ಕೈಯಲ್ಲಿ ಸೌಟ ಹಿಡಿದು ಪಾಕಶಾಲೆಗೆ ಹೋಗಿ. ಅರ್ಜುನ, ಪಾರ್ಥ, ಫಲ್ಗುಣ, ಕಿರೀಟಿ, ಗಾಂಧೀವಿ, ದಶನಾಮಾಂಕಿತ ಪರಶಿವನಂತೆ ಹೋರಾಡಿ ಪಾಶುಪಥಾಸ್ತ್ರವನ್ನು ಪಡೆದ ಮಹಾವೀರ. ನಿನಗೇಕೆ ಬೇಕು ಈ ಪಾಶುಪಥಾಸ್ತ್ರ? ಪಾಂಚಾಲಿ, ಸುಮ್ಮನಾಗಿ ಅದನ್ನ ಮೂಲೆಯಲ್ಲಿ ಬಿಸಿಟು ಕಾಲಿಗೆ ಗೆಜ್ಜೆ ಕಟ್ಟಿ ತಕ್ಕತೈ ತಕ್ಕಿತೈ ಎಂದು ನರ್ತನ ಮಾಡಿ ಹೋಗಿ. ಅಣ್ಣ ಅಣ್ಣ, ಇವರಾರು ನನ್ನ ಪತಿಗಳಲ್ಲವಣ್ಣ, ಇವರಾರು ನನ್ನ ಪತಿಗಳಲ್ಲ. ಇವರೆಲ್ಲರೂ ನನ್ನ ಭಾಗದ ಮೃತ್ಯು ಸ್ವರೂಪರು. ನನ್ನ ಪ್ರತಿಜ್ಞೆ ಈಡೇರಬೇಕಾದ್ರೆ ಅಣ್ಣ, ನನಗೆ ನಿನ್ನ ಆಶೀರ್ವಾದ ಹೊಂದಿದ್ದರೆ ಸಾಕು. ನಾನೇ ರಣಚಂಡಿಯಾಗಿ ಆ ದುರುಳ ದುಶ್ಯಾಸನನ ಗೆದೆಯನ್ನು ಬಗೆದು ಈ ನನ್ನ ಬೆಚ್ಚಿದ ಮುಡಿಯನ್ನು ನಾನೇ ಕಟ್ಟಿಕೊಂಡು ಒಂದು ವೇಳೆ ಅದು ನನ್ನಿಂದ ಆಗದ ಪಕ್ಷದಲ್ಲಿ ಅಗ್ನಿಪುತ್ರಿಯಾದ ನಾನು ಅಗ್ನಿಯಲ್ಲೇ ಬಿದ್ದು ಸಾಯುವೆನು ಕೃಷ್ಣ, ಅಗ್ನಿಯಲ್ಲೇ ಬಿದ್ದು ಸಾಯುವೆನು. ಈಗ ಚೆನ್ನಾಯಿತು. ಸಹಜರ ಇವರ ಅಭಿಪ್ರಾಯವೇ ಒಂದು, ಈ ದ್ರೌಪದಿಯ ಅಭಿಪ್ರಾಯವೇ ಒಂದು. ಅಲ್ಲವೇ ಭೀಮಸೇನ? ನಾನೇನು ಮಾಡಲಿ? ಅದಕ್ಕೆ ನೀನೇನು ಮಾಡಿಯೇ? ಏಕೆ ಈಕೆಯ ಅಭಿಪ್ರಾಯವು ಬೇರೆ ಆಯ್ತಲ್ಲ ಎಂದು ಕೇಳಿದೆನಷ್ಟೇ. ಅವಳು ಹೇಳಿದ್ದನ್ನು ನೀನು ಕೇಳಿದೆಯಲ್ಲ, ಸಾಕು ಬಿಡು. ಏಕೆ ನೀನು ಕೇಳಲಿಲ್ಲವೇ? ಕೇಳಿ ಅದರಿಂದ ಆಗುವ ಪ್ರಯೋಜನವೇನು ಕೃಷ್ಣ? ಪ್ರಯೋಜನವೋ ಅಪ್ರಯೋಜನವೋ ನನಗೆ ತಿಳಿಯದಯ್ಯ. ಒಟ್ಟಿನಲ್ಲಿ ಸತಿಯ ಆರ್ತನಾದವನ್ನು ಆಲಿಸುವುದು ಪತಿಗಳಾದ ನಿಮ್ಮೆಲ್ಲರ ಮುಖ್ಯ ಕರ್ತವ್ಯವಲ್ಲವೇ? ಏಕೆ? ಇನ್ನುಳಿದ 4 ಪತಿಗಳಲ್ಲವೇ? ಅದನ್ನು ಅವರೇ ಪರಿಹರಿಸಲಿ. ಅದಕ್ಕೂ ಈ ಭೀಮನಿಗೂ ಯಾವ ಸಂಬಂಧವೂ ಇಲ್ಲ. ಅಬ್ಬಾ, ಸಂಬಂಧವಿಲ್ಲದೆಂದು ಕುರುಸಭೆಯಲ್ಲಿ ಭಂಡ ದುಶ್ಯಾಸನನ ಬಿಂಡಿಗೆಯ ಉಸಿರಟ್ಟದು ಮಡದಿ ಪಾಂಚಾಲಿಯ ಬಿರುಮುಡಿಯ ಕಟ್ಟುವೆನೇನೋ ಘನಗದಾ ದಂಡದಿಂ ದುರ್ಯೋಧನನ ತೊಡೆಯ ಪುಡಿಗುಟ್ಟೇನೆನುತಂ ನುಡಿದೆಯೋ ಗಂಡುಗಲಿ ನೀನಂದು ಢಂಬದ ನುಡಿಗಳ ಭಾವ ಭೀಮಸೇನ. ನುಡಿದು ಮರೆತೆಯೋ ಮರೆತು ನಿದ್ರೆಯೊಳಿ ಹೇಯೋ ಹಿಡಿಂಬ ಮನೋಹರ. ನಿನ್ನೆ ಕುಹಕಂಠದ ಕರುಳಿರುವ ಬಿರುಡಿ ಕಣ್ಣೀರ ಕರೆಯದಿರುವಲ್ಲವೇ? ನಿನ್ನಿ ಕಣ್ಣೀರ ಬದಲಾಗಿ ಹಗೆಗಳ ಹೆಂಡಿರ ಕಣ್ಣಲ್ಲಿ ಶತಸಹಸ್ರ ಮಡಿಯ ಕಮ್ಮನಿಯ ತರಿಸು. ಕಾಲನೆ ಕೌರವನ ಬೆಂಬಲವಾಗಿ ನಿಲ್ಲಲಿ ಈ ಕುರು ಸಮೂಹವ ಸೆಳೆದು ತರುವೆನಾ? ದುರ್ಯೋಧನ ದುಶ್ಯಾಸನೆಂಬ ದುಷ್ಟ ಕೀಟದ ದುಶ್ಯಾಸನ ಒಡಲ ಪುಡಿಗಟ್ಟುವೆ ಪಾತಕಿ ದುರ್ಯೋಧನ ತಡೆಯ ಪಡೆದಿರು ವ್ಯತೆಯ. ಓ ನರಕಾಸುರಮರ್ದನ, ಹೇಳಿ ನನ್ನ ಪದಯಾನುಗತ ಮೋಡ ಗುಡುಗಿ ಹುಡುಗಿ ನಡೆಯಲಿ ಸಪ್ತಕಾಯರಗಳು ಗರಿಯಲಿ ಮೋಡ ಗುಡುಗಿ ಹುಡುಗಿ ನಡೆಯಲಿ ಭೂಮಿ ನಡೆಗಿ ನಡೆಗಿರಿ ರಭಸದಲ್ಲಿ ಸಪ್ತಸಾಗರಗಳು ಭೋರ್ಗರಿಯಲಿ ಕುರುವರಸಿರಗಳ ಕಡಿಯದ ಬಿಡನ ರಾಜದೇವ ಕುರುವರಸಿರಗಳ ಕಡಿಯದ ಮಳೆ
ಶಿರಮುಖದಲ್ಲಿ ಸಂತತಾರರು ಧರಿಯಲಿ. ಓ ನರಕಾಸುರಮರ್ದನ, ಕೇಳಿದೆನ್ನ ಕೊನೆಯ ಅಭಿಮತ. ದಯಮಾಡಿ ಸಂಧಿಯನ್ನು ನಿರಾಕರಿಸಿ ಘೋರವಾದ ಯುದ್ಧಕ್ಕೆ ಆಹ್ವಾನವನ್ನು ತೆಗೆದುಕೊಂಡು ಬಾ. ವಾಸುದೇವ, ಫಲಾಕ್ಷಣಂ ಮೆಚ್ಚಿಸಿ ಪಡೆದನೆ ಪಾಶುಪತಾಸ್ತ್ರ. ಫಲಾಕ್ಷಣಂ ಮೆಚ್ಚಿಸಿ ಪಡೆದನೆ ಪಾಶುಪತಾಸ್ತ್ರ. ವಿಧ ವಿಧಸ್ತ್ರ ಪ್ರಯೋಗದಿ ಗಳಿಸಿದೆ ನಾಂ ವಿಜಯನೆಂಬ ಪೆಸರು. ಹರಿಗಳ ಹತಗೈಯಲ್ ಅಮಿತೋತ್ಸಾಹದಿಂದಿಹ ಪರಮಾತ್ಮ. ಹರಿಗಳ ಹತಗೈಯಲ್ ಅಮಿತೋತ್ಸಾಹದಿಂದಿಹ ಅನುಜರಿಗಿ ಪರಿನೊಯ್ಪುದು ತರವೆ ಧರ್ಮ ಜಗೇ. ಕೃಷ್ಣ ವಾಸುದೇವ, ಅಮೋಘ ಶಸ್ತ್ರಾಸ್ತ್ರ ಪ್ರಯೋಗೋಪ ಸಂಹಾರ ಚತುರನು, ವೈರಿಗಳನ್ನು ಲೆಕ್ಕಿಸದ ಹಪ್ಲತಿನ ಶೌರ್ಯ ಸಂಪನ್ನನು, ಹರನಂ ಮೆಚ್ಚಿಸಿ ದಿವ್ಯಾಸ್ತ್ರವನ್ನು ಪಡೆದ ಈ ಸವ್ಯಸಾಚಿಯ ಕ್ರೋಧಾಗ್ನಿಯು ಧಗ ಧಗಿಪ ಕಾಲಾಗ್ನಿಯಂತೆ ಆ ದುರುಳ ಕೌರವರ ಗುಂಡಿಗೆಯನ್ನು ಸೀಳುವನು. ಅದು ಅಲ್ಲದೆ ಆ ಸೂತಪುತ್ರ ಕರ್ಣನ ಶಿರಸ್ಸನ್ನು ಎಂದಿಗೆ ಭೂಮಿಗೆ ಉಳಿಸಿದರೋ ಈ ನನ್ನ ಪ್ರಿಯ ಪತ್ನಿ ದುಪನರಿಗೆ ಕವಿದಿರುವ ಅಂಧಕಾರವನ್ನು ಎಂದು ಕಿತ್ತು ಒಗೆಯುವನು. ಅಂದೇ ನನ್ನ ಮನಸ್ಸಿಗೆ ಶಾಂತಿ. ಅದು ಅಲ್ಲದೆ ಹಿಂದೊದಗಿದ ವಿಪತ್ ಪರಂಪರೆಗಳನ್ನು ತಂದೊಡ್ಡಿದ್ದ ಆ ಕೌರವರಿಗೂ ನಮಗೂ ಸಂಧಿ ಚಿಚ್ಚಿ ಕೂಡದು. ಯುದ್ಧ ನಡೆದೇ ತೀರಬೇಕು. ಧರ್ಮನಂದನ, ಪರಮಾತ್ಮ, ಭೀಮಾರ್ಜುನರಿಬ್ಬರು ಬಹಿರಂಗದಲ್ಲಿ ನಿನ್ನ ಅಭಿಪ್ರಾಯಕ್ಕೆ ಒಪ್ಪಿರುವರಾದರೂ ಅಂತರಂಗದಲ್ಲಿ ಅವರ ಸೇಡಿನ ಜ್ವಾಲೆ ಧಗ ಧಗನೆ ಅತ್ತಿ ಉರಿಯುತ್ತಿರುವುದು. ಅದನ್ನು ಶಮನ ಮಾಡಿಕೊಳ್ಳದೆ ತವಕ ಪಡುತ್ತಿರುವ ಇಂತಹ ಸಂದಿಗ್ಧ ಪರಿಸ್ಥಿತಿಯಲ್ಲಿ ನೀನು ಯಾವ ನಿರ್ಧಾರವನ್ನು ಕೈಗೊಂಡಿರುವೆ? ಪರಮಾತ್ಮ, ಧರ್ಮನಂದನ, ನನ್ನ ಸಮಸ್ತ ವಿಚಾರವನ್ನು ಅರಿತ ಮಹಾಪ್ರಭು ನೀನು. ಇದೊಂದು ಸಾರಿ ನೀನು ನನ್ನ ಸಂಧಾನಿಯಾಗಿ ಆ ದುರ್ಯೋಧನನ ಬಳಿಗೆ ಹೋಗಿ ಸಂಧಿಗೆ ಸಮ್ಮತಿಸುವಂತೆ ಮಾಡು. ಅರ್ಧ ರಾಜ್ಯವನ್ನು ಕೊಡಲು ನಿರಾಕರಿಸಿದ ಪಕ್ಷದಲ್ಲಿ ನಮ್ಮ ಮೈವರಿಗೂ 5 ಗ್ರಾಮಗಳನ್ನಾದ್ರೂ ಕೊಡುವಂತೆ ಮಾಡು ಮುಕುಂದ. ಯುದ್ಧವು ಖಂಡಿತವೂ ಬೇಡ, ಖಂಡಿತವೂ ಬೇಡ. ಧರ್ಮನಂದನ, 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 ನಿನ್ನ ಮನದ ನೆಮ್ಮದಿಗಾದರೂ ಸಂಧಿಯು ನಡೆಯಲೇಬೇಕು. ಭೀಮಾರ್ಜುನರಿಬ್ಬರ ಸೇಡಿನ ಜ್ವಾಲೆ ಆರಲೇಬೇಕು. ತಂಗಿ ನೃಪದ ನರೇಂದ್ರ ನಂದಿನಿಯ ಕಣ್ಣೀರ ಕಾಲುವೆ ಬತ್ತಿ ಹೋಗಲೇಬೇಕು. ಸಂಧಿಯಿಂದ ಸರ್ವರಿಗೂ ಕ್ಷೇಮ, ಸಂಧಿಗಾಗಿಯೇ ನಾಳಿನ ಕುರಿಸಬೇಕು. ಸಹೋದರಿ, ಏಕಮ್ಮ ಚಿಂತಾಕ್ರಾಂತಳಾಗಿರುವೆ. ಅಣ್ಣ, ಈ ನನ್ನ ಬಿಚ್ಚಿದ ಮುಡಿಯನ್ನು ಕಟ್ಟಿಸುವ ಭಾರವು ನಿನ್ನದೇ ಆಗಿರುವುದು ಕೃಷ್ಣ, ನಿನ್ನದೇ ಆಗಿರುವುದು. ಸಹೋದರಿ, ಚಿಂತೆ ಪಡದಿರು ನೀ. ಸಹೋದರಿ, ಚಿಂತೆ ಪಡದಿರು ನೀ. ಶಾಂತಿಯ ತಾಳ ಸದೆಯೇ ನಿನ್ನಯ ಮನದಿ. ಚಿಂತೆ ಪಡದಿರು ನೀ. ಶಾಂತಿಯ ತಾಳ ಸದೆಯೇ ನಿನ್ನಯ ಮನದಿ. ಚಿಂತೆ ಪಡದಿರು ನೀ. ಸಹೋದರಿ, ವ್ಯಾಕುಲ
ಎಲ್ಲ ಪಡಲೇಕೆ ಮೃದುತೆಯಲೆ ನೀನು ಮರೆಯಲಿ ಮರವೈರಿ ನಿನ್ನ ಸುನಗುತ್ತಿದೆ ಎನ್ನ ಮನಕ್ಕೆ ಶಾಂತಿ ನೀನು ಸುನಗುತ್ತಿದೆ ಎನ್ನ ಮನಕ್ಕೆ ಶಾಂತಿ ನಿಮ್ಮ ಎಲ್ಲಿಗೆಗಾಗಿ ಮರತಿ ವಿಶ್ರಾಂತಿ ಶಾಂತಿಯ ಕಾಲೆ ಸದೆಯಲ್ಲಿ ಮದಿಸಿದ ಕೌರವನ ಮೂಲವ ಸಂಹರಿಸಿ ಪಾಂಡವ ಕೀರ್ತಿಯ ಮುಗಿಲಲ್ಲಿ ನೆರೆಸಿ ಮದಿಸಿದ ಕೌರವನ ಮೂಲವ ಸಂಹರಿಸಿ ಪಾಂಡವ ಕೀರ್ತಿಯ ಮುಗಿಲಲ್ಲಿ ನೆರೆಸಿ ನಿನ್ನಯ ಮನದ ಬೇಗೆಯನ್ನು ನಂದಿಸಿ ನಿನ್ನಯ ಮನದ ಬೇಗೆಯನ್ನು ನಂದಿಸಿ ಸರ್ಪಲಾಂಛನದ ದರ್ಪ ಮುರಿವೆ ಸರ್ಪಲಾಂಛನದ ದರ್ಪ ಮುರಿವೆ ಶಾಂತಿಯ ಕಾಲೆ ಸದೆಯಲ್ಲಿ ನಯ ಮನದ ಚಿಂತೆ ಪಡದಿರುನಿ ಮನದೊಳು ಚಿಂತೆ ಪಡದಿರುನಿ ಕಥೆಯಲ್ಲಿ ಚಿಂತೆ ಪಡದಿರುನಿ ಸಹೋದರಿ ಆ ದುರ್ಯೋಧನನ ಬಳಿ ಹೋಗಿ ಸರ್ವ ಪ್ರಕಾರಗಳಿಂದಲೂ ಕೋಪವನ್ನೆಚ್ಚಿಸಿ ಯುದ್ಧವನ್ನು ಸಿದ್ಧ ಮಾಡಿಕೊಂಡೇ ಬರುವನು. ಈ ನಿನ್ನ ಬಿಚ್ಚಿದ ಮುಡಿಯನ್ನು ಕಟ್ಟಿಸುವ ಭಾರ ನನ್ನದು. ನೀನಿನ್ನು ಚಿಂತಿಸಬೇಡ. ನಡೆ ಸಹೋದರಿ. ಹಾಗೆ ಆಗಲಿ.